ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವಮಂಗಳೇ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ನಾರಾಯಣೆ ನಮೋಸ್ತುತೆ. ದೀಪಾಯಣೆ ಪರಾಯಣೆ ದೀಪೆ ಪರಂಜ್ಯೋತಿ ನಮೋ ನಮಃ ನಮೋ ನಮಃ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನೆಗೆ ಸಿದ್ಧಿಯ ತೋರೆ. ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಜನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಗಲದೆ ಭಕ್ತರ ಮನೆಯಳು ಅತ್ತಿತ್ತಗಲದೆ ಭಕ್ತರ ಮನೆಯಳು ನಿತ್ಯ ಸುಮಂಗಲ ನಿತ್ಯ ಮಹೋತ್ಸವ. ಚಿತ್ತದಿ ಬೆಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನನ್ನಮ್ಮ ನೀ. ಅಮ್ಮ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿ ಕಾಫಿ ಕುಡಿದು ಎಲ್ಲ ರೆಡಿ ಮಾಡಿದ್ದಾರೆ. ನಾನು ಇವತ್ತು ಫಸ್ಟ್ ಟೈಮ್ ಭಾಳ ದಿನ ಆದ್ಮೇಲೆ ನಾನು ಇಷ್ಟ ತನಕ ಮಲಗಿದ್ದೀನಿ. ನನಗೆ ಎಚ್ಚರನೂ ಇಲ್ಲ, ನಂಗೆ ಗೊತ್ತೇ ಆಗಿಲ್ಲ. ಇವತ್ತು 7:30 ಎದ್ದಿದ್ದೀನಿ ನಾನು. ಅಮ್ಮ ಎದ್ದು ಎಲ್ಲ ರೆಡಿ ಮಾಡಿದ್ದಾರೆ. ಇಡ್ಲಿಗೆ ಉದ್ದಿನ ಬೇಳೆ ಹಾಕಿದ್ದೀನಿ. ಓ ಇದು ವಡೆಗ ಅಮ್ಮ ಇದು ತೆಳ್ಳಗಾಗ್ಲಿಲ್ಲ, ಕರೆಕ್ಟ್ ಆಯ್ತಾ? ಇದು ವಡೆ ಮಾಡಕ್ ಹಾಕಿದಾರಮ್ಮ. ಅವನಿಗೆ ಉದ್ನೋಡೆ ಬಹಳ ಇಷ್ಟಮ್ಮ. ಇಲ್ಲಿ ಉದ್ನೋಡೆ ರೆಸಿಪಿ ತಗೊಂಡ್ ಮಾಡ್ತಿರ್ಲಿಲ್ಲ. ಗಿರಿ ಬಂದಾನೆ, ಇದ್ರಾಗೆ 2 ಕಪ್ ಹಾಕಿನಿ. ಇಡ್ಲಿ ಇಲ್ಲಿದೆ ಇಡ್ಲಿ ಹಿಟ್ಟು ನೋಡ್ರಿ ಇಷ್ಟ ಆಗಿತ್ತು. ಎಷ್ಟು ಚೆನ್ನಾಗಿ ಬೆಳೆದತೆ ಅಂತ ಇಲ್ಲಿ ನೋಡ್ರಿ. ಹಿಂಗಿರ್ಬೇಕು. ಏನೇನ್ ಹಾಕಿದ್ಯಮ್ಮ ಇದಕ್ಕೆ? ನಾನು ಹೇಳ್ತೀನಿ. 3 ಕಪ್ ಅಕ್ಕಿ ಹಾಕಿನಿ, 3/4 ಕಪ್ ಉದ್ದಿನ ಬೇಳೆ ಹಾಕಿನಿ, 1/4 ಕಪ್ ಸಬ್ಬಕ್ಕಿ ಹಾಕಿನಿ, ಅರ್ಧ ಕಪ್ ಅವಲಕ್ಕಿ ಹಾಕಿನಿ. ಇಷ್ಟ ಅರ್ಥ ಆತೇನ್ರಮ್ಮ? 3 ಕಪ್ ಅಕ್ಕಿ ದಪ್ಪಕ್ಕಿ, 3/4 ಕಪ್ ಉದ್ದಿನ ಬೇಳೆ, 1/4 ಕಪ್ ಇದ್ರಾಗ 1/4 ಕಪ್ ಅಂದ್ರೆ ನಿಮ್ಗೆ ಅರ್ಧ ಕೈಯಾಗಿ ಇಷ್ಟ. 1/4 ಕಪ್ ಸಬ್ಬಕ್ಕಿ, ಅರ್ಧ ಕಪ್ ಅವಲಕ್ಕಿ. ಸೇಮ್ ಸೇಮ್ ನಾನು ದಪ್ಪ ಅವಲಕ್ಕಿ ನಾನು ಹಾಕ್ರಿ. ಬೇಕಾದ್ರೆ 1 ಸ್ಪೂನ್ ಮೆಂತ್ಯನೂ ಹಾಕ್ರಿ. ಈಗ ಇದಕ್ಕೆ ಒಂದೊಂದು ಇಬ್ಬಿಗೆ 1 ಮೆಣಸಿನ್ಕಾಯಿ ಹಾಕ್ತಾನೆ ಅಷ್ಟೇ. ರುಬ್ಬ ಕಸಿಯೋದು ಒಂದೇ ಸಕ್ಕರೆ ಸಿಕ್ಕಿರೋ ತಿನ್ನಲ್ಲ. ಆಮೇಲೆ ಕೊತ್ತಂಬರಿ ಸೊಪ್ಪು, ಕಾಯಿ ತುಂಡು ಮಾಡಿ ಹಾಕ್ರಿ, ತುರ್ದು ಹಾಕ್ಬಿಡ್ರಿ. ಹೌದೌದು ಚೆನ್ನಾಗಿ ತಿನ್ನಕ್ಕೆ. ಕೊತ್ತಂಬರಿ ಸೊಪ್ಪು, ಆಮೇಲೆ 1-2 ಮೆಣಸು, ಕಾಳು ಮೆಣಸು ರುಬ್ಕೆ ಬರ್ತದೆ. ಗಟ್ಟಿ ರುಬ್ಬಕಲ್ಲ ಬಹಳ ಕಷ್ಟ ಇದೆ ಮಿಕ್ಸರ್. ಕಲ್ಲ ರುಬ್ಬಿದ್ರಂತೂ ಹೂ ಬಂದಂಗೆ ಬರುತ್ತಿದೆ. ಇಡ್ಲಿ ಹಾಕ್ತೀನಿ 1 ಪ್ಲೇಟ್. ಸರಿ ಪ್ಲೇಟ್ ಹೊಸ್ಬೇಕಂತ ಧೂಳಾಗಿದಮ್ಮ. ಅದೇ ತಕ್ಕಲ್ಲಿ ಹೊಸ್ಬೇಕಂತ ತಡಿ ತೊಳ್ಕೊಡೋಣ. ಬಳಸಲ್ಲ ಅದಕ್ಕೆ ಧೂಳಾಗ. ಬಾರಮ್ಮ ಇಡ್ಲಿ ಮಾಡೋದು. ಈಗ ಹಿಟ್ಟು ರುಬ್ಬಿದ್ದೀನಿ, ತಟ್ಟಿಗೆ ಹಾಕಿ ನಿಮ್ಗೆ ಹಾಕ ತೋರಿಸ್ತೀನಿ. ಮತ್ತೆ ಅವನು ಹೋಗ್ಕನಂತೆ ಕಾಲೇಜಿಗೆ, ಟೈಮ್ ಆಕತಿ. ಅವ್ನಿಗೆ ಬೇಗ ಮಾಡಿ ಕಳ್ಸೋಣ. ನೀನು 1 ಪ್ಲೇಟ್ ಹಾಕ್ತಾನಮ್ಮ, ತೋರಿಸಿ ಹೋಗು. ಅಕ್ಕಿ ಹಾಕೋದು ಎಲ್ಲ ಹೇಳಿದ್ದೀನಿ. 1 ಪ್ಲೇಟ್ ನೋಡಿ ತೋರಿಸಿ ಹೋಗು. ಸೋಡಾ ಹಾಕೋದೇನು ಬೇಡ, ಎಣ್ಣೆ ಹಚ್ಚೋದು ಬೇಡ ಪ್ಲೇಟಿಗೆ. ಬೇಡ, ಎಣ್ಣೆ ಹಂಗ ಬರುತ್ತಾ? ಏನಮ್ಮ ಸೋಡಾ ಹಾಕೋದೇನು ಬೇಡ. ಸರಿ ಸರಿ. ಹಂಗೆ ಹಾಕ್ತೀನಿ. ಇಲ್ಲ ಸೋಡಾ ನಾನು ಹಾಕಲ್ಲ ಇಡ್ಲಿಗೆ. ಯಾಕೆ ಇಷ್ಟು ಬೆಳೆದು ತಿಟ್ಟು. ಹೌದು, ಸುಮ್ಮನೆ ಯಾಕೆ ಹೋಟ್ಲಾಗ ಹಾಕ್ತೇನೆ ಸೋಡಾ. ಎಣ್ಣೆ ಹಚ್ಚ ಚೆನ್ನಾಗಿ ಬರ್ತದೆ. ಬೇಡ, ಒಂದು ಕಸ್ತಂತ ತಡಿ, ಆಮೇಲೆ ಹಚ್ಕೊಂತೀನಿ. ಟೈಮ್ ಆಕತ್ತೆ ಅಂತ ನಾನು ಹಂಗ ಅಲ್ಲೇ ಐತೆ ನೋಡಿ ಎಣ್ಣೆದು. ಅಲ್ಲೇ
ಅಂಟಿರ್ತವೆ. ಒಂದು ಹಾಕ ತೋರಿಸ್ತೀನಿ. ಒಂದು ಅರ್ಧ ಚಮಚ ಹಾಕ್ತೀನಿ ಇಷ್ಟು. ತೆಳ್ಳಗೆ ಮಾಡ್ತೀಯಾ? ಅಲ್ಲ ಅದೇ ಉಪ್ಕೊಳತ್ತಲ್ಲ. ಹೋಗವ ನನಗೆ ಕೆಲಸದ ಅವನಿಗೆ ಶೇಂಗಾ ಉರಿಬೇಕು. ಸೀತಾ ನೋಡಿ ಇದೇ ತರ ತಾನೆ. ಒಂದು ಅರ್ಧ ಚಮಚ ಈ ಸಾರಿನ ಸೌಟಿದ್ದು ಇದ್ರಾಗ ಒಂದು ಅರ್ಧ ಚಮಚ ಹಾಕಿನಿ. ಅಷ್ಟಕ್ಕೆ ಎಣ್ಣೆ ಹೆಚ್ಚಿ ವಿಶೇಷ ಹಾಕಿ ಇಟ್ಬಿಡ್ರಿ. ಈಗ ಶೇಂಗಾ ಉರಿತೀನಿ. ಮೊಮ್ಮಗ್ ಶೇಂಗಾ ಚಟ್ನಿ ಇಷ್ಟ, ಅದಕ್ಕೆ ಸೀತಾ ಸೀದೆ ಬಿಟ್ಟು ಅಲ್ಲೇ ಒಟ್ಟ ಹೆಂಗಿದ್ರೆ ಮೆಣಸಿಕಾಯಿ ಸುಡ್ಲೇಬೇಕು. ಅಮ್ಮ ಇಲ್ಲಿ 2 ಚಟ್ನಿ ಮಾಡ್ತಿದ್ದಾರೆ. ಒಂದು ಶೇಂಗಾ ಚಟ್ನಿ, ಅದು ನನ್ನ ಮಗನಿಗೆ ಬಹಳ ಇಷ್ಟ. ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಇದೆ ಅಂತ. ಈಗ ಇನ್ನೊಂದು ಚಟ್ನಿ. ಅಮ್ಮ ಈರುಳ್ಳಿ ಟೊಮೆಟೊ ಹಾಕ್ತಿದ್ಯಾ? ಇಲ್ಲ, ಇದಿಷ್ಟು ಕೊಬ್ಬರಿ ಚಟ್ನಿಗ. ಇಲ್ಲ ನೋಡ್ರಿ ತಡಿ, ಈ ನೋಡಿ ಇವು ಸಣ್ಣ ಜವರಿ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿ ಹಾಕಿನಿ. ಒಂದೇ ಒಂದು ಈರುಳ್ಳಿ ಹೆಚ್ಚಿ ಹಾಕಿನಿ. ಒಂದು 7-8 ಮೆಣಸಿಕಾಯಿ ಮುರಿದಿನಿ. ಎಲ್ಲದೂ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಎಣ್ಣೆನ ಕರಿತೀವಲ್ಲ ಆ ಥರ ಹಾಕಿ ಕರಿಬೇಕು. ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಇಲ್ಲಿ ಇಡ್ಲಿ ಆಗ್ತಾ ಇದೆ. ನೋಡ್ರಿ ಇದ್ರಾಗ ಒಂದು ಸ್ಪೂನ್ ಎಣ್ಣೆ ಹಾಕಿ ತಡಿಯಮ್ಮ ಮಂಜಾತಿ. ಹೌದಾ? ಅವೇ ಹೊಡಿತಲ್ಲ. ಅಲ್ಲಿ ಇಷ್ಟು ಎಣ್ಣೆ ಹಾಕ್ತೀನಿ. ಚೆನ್ನಾಗೆಲ್ಲ ಹುರಿದಕ್ಕಿಂತ ಕರ್ದದ ಥರ ಆಗ್ಬಿಡುತ್ತೆ. ಮೆತ್ತಗಂದ್ರೆ ಸಣ್ಣ ಉರಿ ಮೇಲೆ ತುಂಬಾ ನಿಧಾನ ತಗೋಬೇಕು. ನಾನು ಕಾಯ ತುರ್ಕನ ಕೊಟ್ಟು ನೀವೆಲ್ಲ ಮೊನ್ನೆ ನೋಡಿದ್ರಿ ಬಾಣ್ಲಿ ನೋಡಿ ಕಮೆಂಟ್ ಒಂದ್ ನಾನೇ ಹೇಳ್ದೆ ನಿಮ್ಗೆ. ಬಟ್ ಏನಂದ್ರೆ ಅಮ್ಮನ ಹತ್ರ ಇಲ್ಲ ಅಂತಲ್ಲ ನೋಡಿ, ಎಲ್ಲ ಇದೆ. ಈಗ ನಾನು ನೀವು ನೋಡಿ ಇಲ್ಲಿ ನೋಡಮ್ಮ, ಇಲ್ಲಿ ಇಡಿ, ಹಂಗೆ ಇಡಿ. ಇಲ್ಲಿ ನೋಡ್ರವ ತುಂಬಿಟ್ರದ್ ನೋಡ್ರಿ. ಇಲ್ಲಿ ಸ್ಟೀಲು ಈಗ ನೋಡ್ರಿ, ಇಲ್ಲೇ ಕೆಳಗೆ ಇದು ಓಟು ತುಂಬಿದೆ. ಅದು ಓಟು ತುಂಬಿ ಇಲ್ಲೆಲ್ಲ ಸ್ಟೀಲ್ ಪಾತ್ರೆ ಇದೆ. ತಕೊಳ್ಳಾರ್ದ ಯಾವ್ದಿದೆಯೋ ಅದನ್ನ ತಗೊಂಡ್ ಮಾಡ್ತಾರೆ. ಸ್ಟೀಲ್ ಎಲ್ಲ ತುಂಬಿತೆ. ಮಜ್ಜಿಗೆ ಮಿಷಿನ್, ಮೊಸರು ಬೆಣ್ಣೆ ತೆಗಿಯೋದು ತುಂಬಿದಾವ. ಏನ್ ಮಾಡ್ತೀವಿ, ತಕ್ಕೊಡೋದಿಲ್ಲ. ಆಮೇಲೆ ತಕ್ಕೊಂಡ್ರಿ ಮತ್ತೆ ನಾವು ಹೋಗ್ಬೇಕು ಮೇಲೆ ಇಡುತ್ತೆ. ಎಲ್ಲ ಜಾಗ ಇಲ್ಲ ಈಗ, ಅದಕ್ಕೆ ಇರೋದ್ರಾಗ ಒಂದ್ಸಲ ಆರಾಮಾಗಿ ಒಬ್ಳೆ ಬರ್ತೀನಿ. ಒಂದ್ ಅಡ್ಗೆ ಮನೆಗೆ ಎಷ್ಟು ಬೇಕು ಅಷ್ಟು ಸಾಮಾನು ನೀಟಾಗಿ ಇಟ್ಕೊಳ್ಳ. ಒಳ್ಳೆ ತೆಗೆದುಕೊಡು. ಒಳ್ಳೆ ಇದಾವೆ. ಸುಮ್ಮನೆ ಯಾಕೆ ಎಲ್ಲ ಮಾಡ್ತೀಯಾ? ಅಲ್ಲ ಆ ಬಾಣ್ಲಾಗ ಇರ್ಬೇಕು. ಇದು ಸ್ವಸ್ಥ ಕುಕ್ವೇರ್ ಅವ್ರದ್ದು ಕಡಾಯಿ. ಇದು ಹೌದೌದು. ಅಷ್ಟಲ್ಲ ಒಗ್ಗರಣೆ ಎಲ್ಲವೂ ಅದಾವ. ಎಲ್ಲಿ ಏನ್ ಕಂಡ್ರೆ ಬಿಟ್ಟು ಬರೋದು ಮನೆ ಇಡ್ಸಲ್ಲ. ಅಷ್ಟು ಸಾಮಾನು ಐತಿ. ಏನ್ ಮಾಡ ತಕ್ಕ ಬೇಜಾರು. ಅಕ್ಕಿ ಎಣ್ಣೆ ಹಾಕ್ಯಂದು ಒಬ್ಬಳೆ ಇದ್ದಾಗ ಒಂದ್ಸರಿ ಅಕ್ಕಿ ಅಮ್ಮ ಏನೇನು ಹಾಕಿದ್ಯಾ ಈಗ? ಉದ್ದಿನ ಬೇಳೆ ರುಬ್ಬಿದ್ದೇನಮ್ಮ, ಅದು ಹೇಳಿದ್ದೆ. ನೋಡಮ್ಮ, ಒಂದೇ ಹೆಸ್ಲು ಕರಿಬೇವು ಸಣ್ಣಕ್ಕೆ ಹೆಚ್ಚಿದೀನಿ. ಒಂದಿಷ್ಟು ಕೊಬ್ಬರಿ ತುರ್ದದ್ದು ಹಾಕಿದೀನಿ. ಉಪ್ಪು ಹಾಕಿನಿ. 4 ಕಾಳು ಜೀರಿಗೆ ಇಷ್ಟೇ. ಸೋಡಾ ಬೇಡ? ಬೇಡ, ಅಷ್ಟೇ ಹಾಕ್ತೀನಿ. ಚೂರು ಒಂದು ಪಿಂಚ್ ಸೋಡಾ ಬೇಡ. ಆಮೇಲೆ ಇದು ಪ್ಲಾಸ್ಟಿಕ್ ಬಾಕ್ಸ್ ಅಂತ ಇದು ಮಾಡಬೇಡಿ. ಇದು ಟಪ್ಪರ್ವೇರ್ ಬಾಕ್ಸ್, ಮೈಕ್ರೋವೇವ್ ಸೇಫ್ ಟಪ್ಪರ್ವೇರ್ ಬಾಕ್ಸ್. ಬಟ್ ಅಮ್ಮನು ಪ್ಲಾಸ್ಟಿಕ್ ಇನ್ ಬಿಸಿಗೆ ಏನಕ್ಕೂ ಬಳಸಲ್ಲ. ಇರೋದನ್ನ ಹಾಕಲ್ಲ. ನೀನ್ ಹಾಕು ಚೂರು. ಹಾಕಲ್ಲ. 1/4 ಟೀ ಸ್ಪೂನ್ 1/4 ಸ್ಪೂನ್ ಅಂತ ಕಡಿಮೆ ಹಾಕಿನಿ. ಒಂಚೂರು ಇದ್ದು ಹಾಕೋಣ. ನಮ್ ಸೋಡಾ ಬರೋದೇ ಇಲ್ಲ. ಕಲ್ಲು ಹಾಕವು. ನಾನು ಮಾಡಲ್ಲೇ. ಭಾಳ ಹಾಕ್ಬೇಡ. ಇಲ್ಲ ಹಿಡ್ದ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕೋಣಂತೆ. ಹಾಕಷ್ಟು ಹಾಕ ನೋಡ್ರಿ. ಒಂದು ಪಿಂಚ್ ಅಷ್ಟೇ ಅಡುಗೆ ಸೋಡಾ ಹಾಕಿದ್ರೆ ಸರಿ. ಕಲಿಸ್ತೀನಿ. ಇದನ್ನ ಏನ್ ಮಾಡ್ಬೇಕು ಗೊತ್ತೇನ್ರಮ್ಮ, ಇದು ಒಂದು ಟ್ರಿಪ್ಸ್. ಏನ್ ಗೊತ್ತಾ, ನೀವ್ ಎಷ್ಟ ತನಕ ಕೈ ಆಡ್ತೀರಿ ಇಡ್ಲಿ ಹಿಟ್ಟು ಹೆಂಗ್ ಬೆಳೀತಂಗೆ ಇಷ್ಟ ಮಟ ಬರುತ್ತೆ. ಆವಾಗ ಉದ್ದಿನೊಡೆ ಒಳಗ್ ಬೇಯ್ತಾವ. ಇಲ್ಲದ್ರೆ ನೀವು ಕಲ್ಲಂಗೆ ಮಾಡಿದ್ರೆ ಉದ್ದಿನೊಡೆ ಒಳಗೆ ಬೇಯಲ್ಲ. ಇಟ್ಟು ಹೂ ತರ ಅಗರ ಆಗ್ಬೇಕು ಉಬ್ಬಿ. ಆವಾಗ ಉದ್ದಿನೊಡೆ ಚೆನ್ನಾಗಿ ಬರ್ತಾವ. ಇಲ್ಲಮ್ಮ ಚಟ್ನಿಗೆ ಒಗ್ಗರಣೆ ಮಾಡಿದ್ದಾರೆ. ಅಮ್ಮ ಏನು ಸಾಸಿವೆ ಜೀರಿಗೆ ಹಿಂಗು ಅಷ್ಟೇನಾ? ಸಾಸಿವೆ ಜೀರಿಗೆ, ಕರಿಬೇವು, ಒಣಮೆಣಸಿನಕಾಯಿ ನಿಮಿಷ ಮಮ್ಮಿ ಪಾಸ್ ಮಾಡ್ರಿ. ಅದನ್ನ ಎದ್ರಿ ರಿಮೋಟ್ ಮಾಡಿ. ಬನ್ನಿ ತಿಂಡಿ ತಿನ್ನೋಣ. ಇಡ್ಲಿ, ಉದ್ದಿನೋಡ, ಆಮೇಲೆ ಕಾಯಿ ಚಟ್ನಿ. ಕೆಂಪು ಚಟ್ನಿ ಕೊಡ್ಲೇ ಇಲ್ಲ ನಿಮ್ಗೆ? ಕಾಯಿ ಚಟ್ನಿ, ಶೇಂಗಾ ಚಟ್ನಿ, ಕೆಂಪು ಚಟ್ನಿ ಅಡ್ವಾನ್ಸಾಗೆ ಮಾಡಿಟ್ಟಿದ್ದೆ. ಈಗ ಮೊಮ್ಮಗಿಗೆ ಮಾತ್ರ ಶೇಂಗಾ ಚಟ್ನಿ. ನಾವೆಲ್ಲ ಕೊಬ್ಬರಿ ಚಟ್ನಿನೇ. ಬರೀ ತಟ್ಟೆ ಇಡ್ಲಿ, ಉದ್ದಿನೋಡ ತಿನ್ನೋಣ. ಆಮೇಲೆ ಇಡ್ಲಿಗೆ ಏನೇನು ಹಾಕಿದ್ದೆ,
ಚಟ್ನಿಗೆ ಏನು ಹಾಕಿದ್ದೀನಿ, ಉದ್ದಿನ ವಡ ಹೇಗೆ ಮಾಡಿದ್ದೀನಿ, ಪ್ರತಿಯೊಂದು ಹೇಳಿದ್ದೀನಿ. ಸ್ವಲ್ಪ ಅವಸರ ಇರ್ಬೋದು, ನಿಧಾನಕ್ಕೆ ನೋಡ್ಕೊಳ್ರಮ್ಮ, ನಿಧಾನಕ್ಕೆ ನೋಡ್ಕೊಳ್ರಿ, ಮಾಡ್ಕೊಂಡು ತಿನ್ರಿ, ಚೆನ್ನಾಗೈತಾ ಅಂತ ಹೇಳ್ರಿ ಆಂಟಿ ಕಮೆಂಟಲ್ಲಿ. ಬರ್ರಿ ಈಗ ಟಿಫನ್ನಿಗೆ ಬರ್ರಿ ನೋಡ್ರಿ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಹರಿಹರಕ್ಕೆ ಬಂದಿದ್ದೀನಿ, ನೀವು ವ್ಲಾಗ್ ನೋಡ್ತಾನೆ ಇದ್ದೀರಾ. ಯಾವ ವ್ಲಾಗ್ ಯಾವಾಗ ಹಾಕ್ಲಿ, ಹೇಗೆ ಮಿಕ್ಸ್ ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ನಾವೇನೋ ಅಪರೂಪಕ್ಕೆ ಬಂದಿರ್ತೀವಿ, ಮಾತಾಡ್ತಾ ಕೂತಿರ್ತೀವಿ. ಪ್ಲೇಟಿಂಗ್ ಅಂದರೆ ನಾವು ಊಟಕ್ಕೆ ಕೂತಾಗ ಏನು ಬಡಿಸ್ಕೊಂಡಿವಿ ಅಂತ ತೋರಿಸೋದು ಕೂಡ ಮರ್ತೋಗುತ್ತೆ. ಆಮೇಲೆ ಅದು ಅಭ್ಯಾಸ ಇರಬೇಕು. 24/7 ಕ್ಯಾಮ್ರಾ ಇಟ್ಕೊಂಡೇ ಓಡಾಡೋ ಅಭ್ಯಾಸ ಇದ್ರೆ ವ್ಲಾಗರ್ಸಿಗೆ ಒಳ್ಳೇದು ಅಂತ ಅನ್ಸುತ್ತೆ. ನಂತರ ವ್ಲಾಗರ್ಸ್ ಇದ್ರೆ ತುಂಬಾ ಕಂಟೆಂಟ್ ಮಿಸ್ ಆಗ್ಬಿಡುತ್ತೆ. ಬಟ್ ನಾನು ಅದನ್ನ ಕಂಟೆಂಟ್ ಅನ್ಕೊಳ್ಳಲ್ಲ, ಒಂದು ಪ್ರೈವಸಿ ಅಂತ ಅನ್ಕೊಂಡಿರ್ತೀನಿ. ಹಾಗಾಗಿ ಎಷ್ಟೋ ವಿಷಯಗಳು ಹೋಗ್ಬಿಟ್ಟಿರುತ್ತೆ. ಈಗ ದೇವಸ್ಥಾನಗಳಿಗೆ ಹೊರಟಿದ್ವಿ, ನಾವು ಬಂದಿದ್ದೆ ಅದಕ್ಕೆಲ್ಲ ದೇವಸ್ಥಾನಗಳು ಹೋಗೋಣ. ತುಂಬಾ ವರ್ಷಗಳೇ ಆಯ್ತು, ನಾನು ಬಂದೋಗಿದ್ದೆ, ಮನೆಯವರು ನಾವು ಎಲ್ಲ ಒಟ್ಟಿಗೆ ಹೋಗಿ ತುಂಬಾ ದಿನ ಆಯ್ತು. ಹಂಗಾಗಿ ಒಟ್ಟಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಈಗ ಅಮ್ಮ ನಾನು ನಿಮ್ಗೆ ನಾರಾಯಣ ಆಶ್ರಮಕ್ಕೂ ಕರ್ಕೊಂಡು ಹೋಗ್ತೀನಿ, ಹರಿಹರೇಶ್ವರ ಗುಡಿಗೂ ಕರ್ಕೊಂಡು ಹೋಗ್ತೀನಿ, ಮಠಕ್ಕೂ ಹೋಗ್ಬಿಟ್ಟು ಮನೆಗೆ ಬರೋಣ. ಅಮ್ಮನೂ ರೆಡಿ ಆಗಿದ್ದಾರೆ, ಬನ್ನಿ. ನಮಸ್ಕಾರ. ದೇವಸ್ಥಾನಗಳಿಗೆ ಹೋಗಿ ಬರಂಬರ್ರಿ. ಹರಿಹರೇಶ್ವರನ ದರ್ಶನ ಮಾಡ್ಕೊಂಡು ರಾಯರ ಮಠದ ಹತ್ರನ ಹೋಗಿ ಅಲ್ಲಿ ಕೆಲಸ ತುಂಬಾ ಚೆನ್ನಾಗಿ ಕೆಲಸ ನಡೀತೈತೆ, ಗಂಗಾರತಿ ಮಾಡ್ತಾರಂತೆ. ಹಂಗೆ ನಾರಾಯಣ ಆಶ್ರಮ ಅಂತ ಹೇಳಿ ರಾಮದೇವ್ರ ದೇವಸ್ಥಾನ ತುಂಬಾ ಮೂಲತ್ವಾಗಿ ಐತೆ, ಅದನ್ನ ನೋಡ್ಕೊಂಬರಂಬರ್ರಿ. ಮೊನ್ನೆ ತುಂಬಾ ಚೆನ್ನಾಗಾಗಿತ್ತು, ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದಿ, ನೀನು ಹಾಕಿಲ್ಲ. ಇವತ್ತು ದರ್ಶನ ಮಾಡಿಸ್ಕೊಂಡ್ ಕರ್ಕೊಂಬರ್ತೀನಿ, ಮಗಳಿಗೆ ಬಂದಾರಲ್ಲ, ಹೋಗೋಣ ಬನ್ರಿ. ಆಮೇಲೆ ಇದು ಬಿಹಾರಿಂದ ನಾನು ತರಿಸ್ತಾ ಇದ್ದೀನಲ್ಲ ಜೂಟ್ ಸಾರಿ, ಇದು ಒಂದೇ ಸೀರೆ ನನಗೆ ಉಳಿದಿದ್ದು. ತುಂಬಾ ಲಾಸ್ಟಿಗೆ ಕಲರ್ ಇದೊಂದು ಇರ್ಲಿಲ್ಲ ಅಂತ ಎತ್ತಿಟ್ಬಿಟ್ಟಿದೆ. ಕೋವಲ ಕೇಳಿದ್ರು ನನಗೆ ಮೆಸೇಜ್ ಮಾಡಿ ಕೋಲಾರದಿಂದ, ಮ್ಯಾಮ್ ನನ್ಗೆ ಈ ಸೀರೆ ಬೇಕಿತ್ತು ಅಂತ, ಖಾಲಿ ಆಗ್ಬಿಡ್ತು ಕೋಮಲಾ ಅಂದೆ. ಅದು ಎತ್ತಿಟ್ಟಿದ್ದೆ, ಇದೊಂದು ಸೀರೆ ಉಳ್ಕೋತು. ಎಷ್ಟು ಕಂಫರ್ಟಬಲ್ ಆಗಿದೆ, ತುಂಬಾ ಖುಷಿ ಆಯ್ತು. ಆಕ್ಚುಲಿ ಉಟ್ಕೊಂಡ್ಮೇಲೆ ಅನ್ಸ್ತು ಎಲ್ಲಾ ಕಲರ್ಸ್ ಒಂದ್ ಎತ್ಕೋಬೇಕಿತ್ತು ಅಂತ ಅನ್ಸ್ತು. ಇನ್ನ ಈಗ ಸ್ಟಾಕ್ ಬಂದಿದೆ, ಬಟ್ ನಾ ಓಪನ್ ಮಾಡಿಲ್ಲ. ಪಾಪ ಅವ್ರು ಕಳಿಸಿದಾರೆ, ತುಂಬಾ ಒಂದು 15 ದಿನದಿಂದ 2 ಬಂಡಲ್ ಕಳಿಸಿದ್ದಾರೆ. ಪಾಪ ನಂಗೇನೆ ಟೈಮ್ ಸಿಕ್ಕಿಲ್ಲ. ಟೈಮ್ ಆದ ತಕ್ಷಣ ನಾನು ನಿಮ್ಗೆ, ಯಾಕಂದ್ರೆ ನಾವು ನಮ್ಮ ಪರ್ಸನಲ್ ಲೈಫಲ್ಲಿ ಬಿಸಿ ಇದ್ವಲ್ಲ, ಡೆಫಿನೆಟ್ಲಿ ಹಾಕ್ತೀನಿ ನೋಡಿ. ನಿಮ್ಗೆಲ್ಲ ಇಷ್ಟ ಆದ್ರೆ ತಗೊಳ್ಳಿ ಅಂತಾನೆ ರೆಕಮೆಂಡ್ ಮಾಡ್ತೀನಿ. ಯಾಕಂದ್ರೆ ಹೇಗಿದೆ ಅಂದ್ರೆ ರೆಗ್ಯುಲರ್ ಆಗಿ ಕಾಲೇಜು, ಸ್ಕೂಲು, ಆಫೀಸು, ಡ್ಯೂಟಿಗೆ ಹೋಗೋರಿಗೆ, ಆಮೇಲೆ ಹುಡುಗಿರಿಗೆ ಕಂಫರ್ಟಬಲ್ ಆಗಿ ಉಟ್ಕೊ, ಎಲ್ಲ ಏನ್ ಇಷ್ಟಪಡ್ತಾರೆ, ತುಂಬಾ ಗ್ರ್ಯಾಂಡ್ ಆಗಿ ಬೇಡ, ಸಿಂಪಲ್ ಆಗಿರ್ಬೇಕು, ಬಟ್ ಎಲಿಗೆಂಟ್ ಆಗಿರ್ಬೇಕು ಅಂತ ಆ ಎಲ್ಲ ಕ್ವಾಲಿಟೀಸ್ ಈ ಸೀರಿಯಲ್ ಇದೆ. ತುಂಬಾ ಖುಷಿ ಆಗೋಯ್ತು ನನಗೆ ತಗೊಂಡು. ಹಾಗಾಗಿ ಇದರಲ್ಲಿ ಸೀರೆಯನ್ನು ಕೂಡ ಪ್ರಮೋಟ್ ಮಾಡ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿದೆ, ನಿಮ್ಗೂ ಕೂಡ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟು ಎಲಿಗೆಂಟ್ ಆಗಿ ಕಾಣಿಸುತ್ತೆ ಅಂತ. ಇದ್ರಲ್ಲಿ ಎಲ್ಲಾ ಬ್ರೈಟ್ ಕಲರ್ಸ್ ಇತ್ತು, ಎಲ್ಲೋ ಇತ್ತು, ಬ್ರೌನ್ ಇತ್ತು, ಗ್ರೇ ಇತ್ತು. ಗ್ರೇನು ಸಖತ್ತಾಗಿತ್ತು. ನೋಡೋಣ ಈ ಸರಿ ಯಾವ್ದು ಉಳಿಯುತ್ತೆ. ನಾನು ಹೋದ ತಕ್ಷಣ ಫಸ್ಟ್ ನಾನು ಒಂದೆರಡು ಎತ್ತಿಟ್ಕೊಂಡ್ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಮ್ಮನೂ ಹೇಳ್ತಾ ಇದ್ದೀನಿ, ನೀವು ಉಟ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾ ಇದೆ, ನಾನು ತಗೋತೀನಿ ಅಂತ ಹೇಳ್ತಾ ಇದ್ರು. ಈಗ ಹೋಗಿ ಬಂಡಲ್ ಓಪನ್ ಮಾಡಿ ನೋಡ್ತೀನಿ, ನಿಮ್ಗೂ ಕೂಡ ಹಾಕ್ತೀನಿ. ಬನ್ನಿ ದೇವಸ್ಥಾನಗಳಿಗೆ ಹೋಗೋಣ. ಏನ್ ಬ್ಯಾಗ್ ಬಿಟ್ಟು ಬಂದಿ ಒಳಗೆ? ಅಲ್ಲ, ಕ್ಯಾಮ್ರಾ ಹೌದಾ? ಬನ್ನಿ ಹೋಗೋಣ. ಸ್ವಲ್ಪ ಬೇಗ ಹೊರಟಿದೀವಿ, ಕಾರಣ ನಾರಾಯಣ ಆಶ್ರಮ ಸ್ವಲ್ಪ ಕತ್ಲಾದ್ರೆ ಒಳಗಡೆ ಎಲ್ಲ ನೋಡಕ್ಕಾಗಲ್ಲ. ನಾನಂತೂ ಎಷ್ಟು ವರ್ಷಗಳಾಗಿದ್ದೀವಿ, ನನ್ನ ಮಗ ಚಿಕ್ಕೋನಿದ್ದ ಅವಾಗ ಒಂದ್ಸಲ ಹೋಗಿದ್ವಿ ಊಟ ಎಲ್ಲ ತಗೊಂಡು. ಈಗ ಹೋಗಿ ನೋಡ್ಬೇಕು ಹೇಗಿದೆ ಅಂತ ಹೇಳಿ. ರಾಮನ ಮೊನ್ನೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ನಮ್ಮೂರ್ದಾಯ್ತು, ಇಲ್ಲೂ ಒಂಚೂರು ನೋಡ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಇವತ್ತೆಲ್ಲ ದೇವಸ್ಥಾನಗಳನ್ನೇ ತೋರಿಸೋ ಒಂದು ಪ್ಲಾನ್ ಇದೆ, ಬನ್ನಿ.